ಒಂದೊಂದು ದಿನ ಕೂಡ ಇವರು ಕಿತ್ತಾಟ, ಒಂದೊಂದು ದಿನ ಕೂಡ ಅಭಿವೃದ್ಧಿ ಅನುದಾನ ಇರಬೇಕು. ಯಾತಕ್ಕಾಗಿ, ಯಾರಿಗಾಗಿ, ಯಾರಿಗೋಸ್ಕರ, ಯಾತಕ್ಕಾಗಿ, ಯಾರಿಗಾಗಿ, ಯಾರಿಗೋಸ್ಕರ ಸಮಾಜದ ವಾದದ ಹೆಸರಿನಲ್ಲಿ ಇವತ್ತು ಸಮಾಜದ ಹೆಸರಿನಲ್ಲಿ 50 ಲಕ್ಷ ವಾಚ್ ಕಟ್ತೀರಾ. ಇವತ್ತು ಐಷಾರಾಮಿ ಜೀವನವನ್ನು ಮಾಡ್ತಿದ್ದೀರಾ. ಇವತ್ತು ಈ ದೇಶಕ್ಕೆ ವಾಚ್ಮೆನ್ ನಾಯಕರು ಜಾರ್ಜ್ ಫರ್ನಾಂಡಿಸ್ ಅಂತ ಅವಶ್ಯಕತೆ ಇದೆ. ನಿಮ್ಮಂತ ಮೋಜು ಮಸ್ತಿ ಮಾಡ್ಕೊಂಡು ಈ ದೇಶವನ್ನು. ವೀಕ್ಷಕರೇ, ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ವಾಹಿನಿ, ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ತೈಲ ಬೆಲೆ ಏರಿಕೆಯನ್ನು ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿಯ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತೇರು ಆಂಜನೇಯ ದೇವಸ್ಥಾನದಿಂದ ಶಾಸ್ತ್ರಿ ವೃತ್ತಕ್ಕೆ ಆಗಮಿಸಿದಂತಹ ಒಂದು ಪ್ರತಿಭಟನಾ ರ್ಯಾಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಶಾಸ್ತ್ರಿ ವೃತ್ತದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ, ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು, ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು, JDS ಪರಾಜಿತ ಅಭ್ಯರ್ಥಿ ಕೆ ಪುತ್ರೇಶ್ರವರು ಮಾತನಾಡಿದರು. ಈ ಒಂದು ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಗಳಾದ ಮೀರಾಬಾಯಿ, ಐನಳ್ಳಿ ಭಾಗ್ಯಮ್ಮ, ಮಂಡಲ್ ಅಧ್ಯಕ್ಷರಾದಂತಹ ಹಣ್ಣಿ ಶಶಿಧರ್ ಅವರು, OBC ಘಟಕದ ತಾಲೂಕಾ ಘಟಕದ ಅಧ್ಯಕ್ಷರಾದಂತಹ ಮಂತ್ರೋಡಿ ವಿಶ್ವನಾಥ್, ಮೋಹನ್ ರೆಡ್ಡಿ, ವೀರಭದ್ರಪ್ಪ, ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾದಂತಹ ಮಾಜಿ ಅಧ್ಯಕ್ಷರಾದಂತಹ BHM ವಿಜಯಲಕ್ಷ್ಮಿ ಸೇರಿದಂತೆ ಹಿರಿಯ ಮುಖಂಡರಾದಂತಹ ಎಂ ಪರಮೇಶ್ವರಪ್ಪ ವಕೀಲರು, ವಾರ್ದ ಗೌಸಮುದ್ದೀನ್, ಕೋಡಿಹಳ್ಳಿ ಕೊಟ್ರೇಶ್ ಜಾಡರ್, ಯುವ ಮೋರ್ಚಾ ಅಧ್ಯಕ್ಷ ಪುನೀತ್ ದೊಡ್ಡಮನೆ, ನಗರ ಘಟಕದ ಅಧ್ಯಕ್ಷ ಹಕ್ಕಂಡಿ ಮಹಾದೇವ್, ಜಿಲ್ಲಾ OBC ಅಧ್ಯಕ್ಷ ET ಲಿಂಗರಾಜ್, ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿರಾಜ್ ಬಾವಿಹಳ್ಳಿ, ಜೈ ಪರಶುರಾಮ್ ಸೇರಿದಂತೆ ಅನೇಕ ಕಾರ್ಯಕರ್ತರು, ಮುಖಂಡರು, ಈ ಘಟಕದ SC ಮೋರ್ಚಾ ಬಿಜೆಪಿ ಜಿಲ್ಲಾಧ್ಯಕ್ಷ ತೋಟಾ ನಾಯ್ಕರವರು ಎಲ್ಲರೂ ಕೂಡ ಪಾಲ್ಗೊಳ್ಳುವುದರ ಮೂಲಕ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದರು, ಪ್ರತಿಭಟನೆಯನ್ನು ಕೂಗಿದರು. ಸಿದ್ದರಾಮಯ್ಯನವರೇ, ನಿಮ್ಮ ಅಧಿಕಾರಾವಧಿ ಮುಗಿತು ಎನ್ನುವಂತಹ ಭವಿಷ್ಯವನ್ನು ಕೂಡ ನುಡಿದರು ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು. ಕೇವಲ ಒಂದೂವರೆ ವರ್ಷದಲ್ಲಿ ನಿಮ್ಮಲ್ಲಿ ಕಿತ್ತಾಟ ಆರಂಭ ಆಗುತ್ತೆ. ನಿಮ್ಮ ಚೇರನ್ನು ಎಳೆದಾಡ್ತಾರೆ, ನಿಮ್ಮ ಚೇರಿನ ಕಾಲೆಳಿತಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ಮನ್ನು ಚೇರ್ನಿಂದ ಕೆಳಗಿಳಿಸೋದಕ್ಕೆ ಹೋಗ್ತಾರೆ. ಅವರು ಕೂಡ ಮುಖ್ಯಮಂತ್ರಿ ಆಗೋದಿಲ್ಲ. ಬಿಜೆಪಿಯೊಂದಿಗೆ ಕೈ ಜೋಡಿಸಿ ಕಾಂಗ್ರೆಸ್ ಮುಖ್ಯಮಂತ್ರಿ ಸ್ಥಾನವನ್ನು, ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಲಿದೆ. ಕೇವಲ
1 ವರ್ಷ 1.5 ವರ್ಷ ಮಾತ್ರ ನಿಮ್ಮ ಸರ್ಕಾರದ ಅವಧಿ. ಬಡವರ ಬದುಕಿನ ಮೇಲೆ ಬರೆ ಎಳೆದಿದ್ದೀರಿ. ಎಲ್ಲ ತರಕಾರಿ ಸೇರಿದಂತೆ ದಿನಸಿ ಎಲ್ಲ ದರಗಳು ಕೂಡ ಗಗನಕ್ಕೇರಿವೆ. ತೈಲ ಬೆಲೆ ಗಗನಕ್ಕೇರಿದೆ ಎನ್ನುವಂತಹ ಆರ್ಭಟವನ್ನು ಮಾಡಿದರು. ಕೇಳೋಣ ಬನ್ನಿ, ಮಾತನಾಡಿದ್ದಾರೆ ಶಾಸಕರು, ಮಾಜಿ ಶಾಸಕರು ಹಾಗೂ ಪುತ್ರೇಶ್ ಅವರು. ಹಿರಿಯ ನಾಯಕರೇ, ಮಂಡಲದ ಅಧ್ಯಕ್ಷರೇ ಮತ್ತು ಜಿಲ್ಲಾ ಕೆಲಸ ಪದಾಧಿಕಾರಿಗಳು, ಎಲ್ಲ ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಇವತ್ತು ರಾಜ್ಯ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದಿರುತ್ತೆ ಅಂದರೆ, ಅವರಿಗೆ ಪ್ರತಿ ತಿಂಗಳದ ಈ ಸರ್ಕಾರ ನಡೆಸಲಿಕ್ಕೆ ಏನೋ ಸ್ಯಾಲರಿ ರೂಪದಲ್ಲಿ ಸರ್ಕಾರಿ ನೌಕರರಿಗೆ ಅವರು ಕೊಡಬೇಕಾಗಿದೆ. ಅದು ಕೂಡ ಇವತ್ತು ಹಣ ಇದೆ. ಇವತ್ತು ಜನಸಾಮಾನ್ಯರ ರೋಗಿಗೆ ಕತ್ತರಿ ಹಾಕೋದಲ್ಲದೆ ಅವರ ಜೀವನವನ್ನು ಅವರು ನರಕ ಮಾಡಲು ಹೋಗಿಲ್ಲ. ಇವತ್ತು ಬರೀ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಬರೀ ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ಗೆ ನಾವು ಹೆಚ್ಚಿಗೆ ದುಡ್ಡು ನಾವು ಹಾಕೊಂಡಿದ್ದೀವಿ. ಅದು ಮಾತ್ರ ಅಲ್ಲ, ಅದರ ಪರಿಣಾಮ ಎಲ್ಲ ತರಕಾರಿಗಳ ಮೇಲೆ, ಎಲ್ಲ ರೇಷನ್ಗಳ ಮೇಲೆ, ನಾವು ಹಾಕೊಳ್ಳೋ ಬಟ್ಟೆಗಳ ಮೇಲೆ ಕೂಡ ಏರಿಕೆ ಆಗೋದು. ಟೊಮೊಟೊ 120 ಸರ್. ಹಾಗಾಗಿ ಇವತ್ತು ಪ್ರತಿದಿನ ಜನಸಾಮಾನ್ಯರು ಇವತ್ತು ಮಾಡ್ತಿದ್ದಾರೆ. ಇವರ ಆ ದುಷ್ಟ ಆಸೆಗೆ ಇವತ್ತು ನಾವು ಏನೊಂದು ಜನರಿಗೆ ಆಸೆ ತೋರಿಸಿ ಆ ಕುರ್ಚಿ ಮೇಲೆ ಕೂತ್ಕೊಂಡು ಅವ್ರು ಏನು ಸುಳ್ಳು ಗ್ಯಾರಂಟಿಗಳು ಹೇಳಿದ್ರು ಅದನ್ನು ಇವರು ಫುಲ್ಫಿಲ್ ಮಾಡಲಿಕ್ಕೆ ಇವತ್ತು ಜನಸಾಮಾನ್ಯರ ಕತ್ತ ಕೊಯ್ಯ ಕೆಲಸ ಮಾಡ್ತಾರೆ. ಅದೊಂದೇ ಅಲ್ಲ, SC/ST ಹೋದ ಬಜೆಟ್ನಲ್ಲಿ ಸರಿಸುಮಾರು 11,000 ಕೋಟಿ ಅನುದಾನವನ್ನು ಕೂಡ ಗ್ಯಾರಂಟಿಗಳನ್ನು ಬಳಸ್ತಾರೆ. SC/TSP ಆಕ್ಟ್ ಏನು ಹೇಳುತ್ತೆ, ಯಾರು SC/ST ಇದ್ದಾರೆ ಅವ್ರನ್ನ ವೈಯಕ್ತಿಕವಾಗಿ ಏನೋ ಅವರಿಗೆ ಕೊಟ್ಟು, ಅವರಿಗೆ ಗಂಗಾ ಕಲ್ಯಾಣಿನೋ, ಅವರಿಗೆ ಯಾವುದೋ ಲೋನೋ, ಅವರಿಗೆ ವೈಯಕ್ತಿಕ ಬಿಸ್ನೆಸ್ ಮಾಡೋಕ್ಕೆ ಅದನ್ನು ಅನುದಾನ ಪರಿಹಾರ ರೂಪದಲ್ಲಿ ಅವರಿಗೆಲ್ಲ ಕೊಟ್ಟು ಅಥವಾ ಸಬ್ಸಿಡಿ ಕೊಟ್ಟು ಆ ಸಮಾಜದಲ್ಲಿ ಹೇಳಿ ದುಡ್ಡನ್ನು ಇವತ್ತು ಗ್ಯಾರಂಟಿ ಮೊನ್ನೆ ನಡೆದ ಬಜೆಟಲ್ಲಿ 14,000 ಕೋಟಿ, ಸರಿಸುಮಾರು 25,000 ಕೋಟಿ ಅನುದಾನವನ್ನು ಸರ್ಕಾರ SC/STಗಳ ಬಾಯಿಗೆ ಮಣ್ಣು ಹಾಕಿ ಇವತ್ತು ಅದನ್ನು ತಗೊಂಡು ಇವತ್ತು ಈ ಗ್ಯಾರಂಟಿಗಳು ಮಾಡ್ತಾರೆ. ಅದೊಂದೇ ಅಲ್ಲ, ಯಾರಿಗೂ ಕೂಡ ಗೊತ್ತಾಗಲ್ಲ. ಆ ಪುಣ್ಯಾತ್ಮ ಚಂದ್ರಶೇಖರ್ ಅವರು ಸತ್ತೋದ, ಸುಸೈಡ್ ಮಾಡ್ಕೊಂಡು ಇವ್ರ ಕಾಲಕ್ಕೆ ಅವ್ನು ಸತ್ತೋದ ಅಂತೇಳಿ, ಯಾಕೆ ಸತ್ತೋದೆ ನಾನು ಅಂತೇಳಿ ಅವನು ಡೆತ್ ನೋಟ್ ಬಂದಿದ್ದ. ಆ ಡೆತ್ ನೋಟ್ ತೆಗೆದು ನೋಡಿದಾಗ, ಆಮೇಲೆ ಎಲ್ಲ ಹಾಕೊಂಡು ಪರಿಶೀಲನೆ ಮಾಡಿದಾಗ 7 ಕೋಟಿ ದುಡ್ಡನ್ನು ಬೇರೆ ರಾಜ್ಯ ಕಳಿಸಿ ಯಾತಕ್ಕಾಗಿ, ಯಾರಿಗಾಗಿ, ಯಾರಿಗೋಸ್ಕರ ಈ ಪ್ರತಿಭಟನೆ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಅಂತಕ್ಕಂಥದ್ದನ್ನ ನಾವು ಈ ಕ್ಷೇತ್ರದ ಜನತೆಗೂ ಈ ರಾಜ್ಯದ ಜನತೆಗೂ ತಿಳಿಯಪಡಿಸಬೇಕಾದ ಸಂದರ್ಭ ಇದಾಗಿದೆ. ಬಂದಿದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಒಂದು ವೇಳೆ ಸಮೀಕ್ಷೆ ಪ್ರಕಾರ ಈ ರಾಜ್ಯದಲ್ಲಿ 224 ಸ್ಥಾನಗಳ ವಿಧಾನಸಭೆ ಇದರಲ್ಲಿ 164 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿದೆ. 164 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿದೆ. ಅಂಕೆ ಸಂಖ್ಯೆ ಪ್ರಕಾರ ಇವ್ರು ಗೆದ್ದಿರೋದೇನೋ ಖರೆ, ಇವ್ರ ಅಧಿಕಾರ ಇರೋದು ಖರೆ, ಆದರೆ ಒಳ ಮನೆಯ ಫಲಿತಾಂಶ ಹೆಚ್ಚಳವಾಗಿ ನಮಗೆ ಕಾಣಿಸ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, ಹಗರಣಗಳ ಸುರಿಮಳೆ ನಿನ್ನ ಸರ್ಕಾರ, ಕೊಲೆಗಡಕರ ಸರ್ಕಾರ ನಿನ್ನ ಸರ್ಕಾರ. ನೀನೊಬ್ಬ ಸುಸದ್ದಿ ರಾಜಕಾರಣಿ ಆಗಿದ್ದರೂ ಕೂಡ ಎಡೆಬಿಡಂಗೆ ಆಗಿಬಿಟ್ಟಿದ್ದೀವಿ ಅವ್ರ ಕೈಯಾಗಿ ಸಿಕ್ಕೊಂಡು. ಈ ಕುರ್ಚಿ ಕಾಲಾಗ ನಾನು ಸಿದ್ದರಾಮಯ್ಯನವರು ನನಗೆ ಭಾಳ ಅತ್ಯಂತ ಆತ್ಮೀಯರು, ಆದರೂ ಕೂಡ ಪಕ್ಷ ಬೇರೆ ಬೇರೆ ಇರೋದ್ರಿಂದ ಅವ್ರನ್ನ ನಾವು ಬಲವಾಗಿ ಟೀಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಅಪ್ಪ ನಿನ್ನ ಅವಧಿ ಇನ್ನೂ 1 ವರ್ಷ ಇದೆ ಅಪ್ಪ, ಆರಾಮಾಗಿ ಕಣ್ಣಿಗೆ ಮೊಮ್ಮಕ್ಕಳು ಜೊತೆಗಿರಪ್ಪ ಅಂತ ರಾಜ್ಯದಲ್ಲಿ ಒಂದಾಗಿ ಇವತ್ತು ಹೋರಾಟ ಬೀದಿಗಿಳಿದಿದೆ.
ಅದು ನ್ಯಾಯಯುತವಾಗಿ ಬೇಡಿಕೆ ಇದೆ. ಏನು ಇಂಧನ ಬೆಲೆ ಏರಿಸಿದ್ದೀರಿ, ಈ ಕೂಡಲೇ ವಾಪಸ್ ತಗೊಳ್ಬೇಕು ನೀವು. ಇಲ್ಲಾಂದ್ರೆ ಮತ್ತೆ ಈ ರಾಜ್ಯದಲ್ಲಿ ಜನರು ದಂಗೆ ಹೇಳ್ತಾರೆ, ಪಕ್ಷದ ಮುಖಂಡರು ದಂಗೆ ಹೇಳ್ತಾರೆ, ಈ ರಾಜ್ಯ ಬೆಂಕಿಯೆತ್ತಿ ಉರಿತೆ. ನೀವು ಎಚ್ಚರಿಕೆ ಇರಲಿ ಮಾನ್ಯ ಸಿದ್ದರಾಮಯ್ಯನವರೇ. ಬರೀ ನೀವು ಏನು ಇವತ್ತು ಸಮಾಜದ ವಾದದ ಹೆಸರಿನಲ್ಲಿ, ಇವತ್ತು ಸಮಾಜದ ಹೆಸರಿನಲ್ಲಿ 50 ಲಕ್ಷ ವಾಚ್ ಕಟ್ತೀರಾ, ಇವತ್ತು ಐಷಾರಾಮಿ ಜೀವನವನ್ನು ಮಾಡ್ತಿದ್ದೀರಾ. ಇವತ್ತು ಈ ದೇಶಕ್ಕೆ ವಾಚ್ಮೆನ್ ನಾಯಕರು ಜಾಬ್ ಪರ್ಮನೆಂಟ್ ಅಂತ ಅವಶ್ಯಕತೆ ಇದೆ. ನಿಮ್ಮಂತ ಮೋಜು ಮಸ್ತಿ ಮಾಡ್ಕೊಂಡು